ಪ್ರೇಕ್ಷಕರೇ, ಗ್ಯಾರಂಟಿ ಯೋಜನೆಗಳ ಪೈಕಿ ಒಂದಾದಂತಹ ಗೃಹಲಕ್ಷ್ಮಿ ಯೋಜನೆಗೆ ಮರು ಅರ್ಜಿಯನ್ನ ಹಾಕಬೇಕಾಗಿತ್ತು. ಆದ್ರೆ ಅದು ಈಗ ಸ್ಟಾಪ್ ಆಗಿದೆಯಂತೆ. ಹಾಗಾದ್ರೆ ಮತ್ತೆ ಯಾವ ರೀತಿ ಪರಿಶೀಲನೆಯನ್ನು ಮಾಡ್ತಾರೆ? ಗ್ಯಾರಂಟಿ ಯೋಜನೆಗಳ ಮತ್ತೊಂದು ಶಕ್ತಿ ಯೋಜನೆಗೆ ಪರ್ಯಾಯ ವ್ಯವಸ್ಥೆ. ಪ್ರೇಕ್ಷಕರೇ, ಕರ್ನಾಟಕ ಸರ್ಕಾರದ ಅಧಿಕಾರ ಬದಲಾವಣೆ ಆದಂತಹ ಸಂದರ್ಭದಲ್ಲಿ ಹಲವಾರು ಬದಲಾವಣೆಗಳೇ ಆಗ್ತಾ ಇದ್ದಾವೆ. ಅದಕ್ಕೆ ಸಂಬಂಧಪಟ್ಟಂತ ಬಹಳ ಚರ್ಚೆಯಲ್ಲಿರ್ತಕ್ಕಂಥ ಬದಲಾವಣೆ ಅಂತ ಹೇಳಿದ್ರೆ ಈ ಗ್ಯಾರಂಟಿ ಯೋಜನೆಗಳಲ್ಲಾಗ್ತಕ್ಕಂತಹ ಬದಲಾವಣೆಗಳು. ಏನು ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಕರ್ನಾಟಕದ ಈ ಯಜಮಾನಿ 2,000 ರೂಪಾಯಿಗಳನ್ನ ತೆಗೆದುಕೊಳ್ತಾ ಇದ್ರೋ, ಇದಕ್ಕೆ ಒಂದು ಹೊಸ ರೀತಿಯಾದಂತ ಪರಿಶೀಲನೆಯನ್ನ ಮಾಡ್ಲಾಗ್ತಾ ಇದೆ. ಆದ್ರೆ ಮರು ಅರ್ಜಿ ಹಾಕ್ಬೇಕು ಅಂತಕ್ಕಂಥದ್ದಕ್ಕೆ ಮತ್ತೊಂದು ಸುದ್ದಿ ಇದೆ, ಸ್ಟಾಪ್ ಆಗ್ತಾ ಇದೆ ಅಂತ. ಆದ್ರೆ ಮತ್ತೆ ಹೇಗೆ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ ಇದರ ಬಗ್ಗೆ, ಜೊತೆಗೆ ಮತ್ತೊಂದು ಮಹಿಳೆಯರಿಗೆ ಆದಂತ ಏನು ಶಕ್ತಿ ಯೋಜನೆ ಇದೆ, ಈ ಶಕ್ತಿ ಯೋಜನೆಗೆ ಮತ್ತೊಂದು ಪರ್ಯಾಯ ವ್ಯವಸ್ಥೆ ಆಗ್ತಾ ಇದೆಯಂತೆ. ಬಹುತೇಕವಾಗಿ ಈ ಎರಡು ಯೋಜನೆಗಳ ಬಗ್ಗೆ ಕರ್ನಾಟಕದಲ್ಲಿ ಹೆಚ್ಚು ಹೆಚ್ಚು ಚರ್ಚೆ ಆಗ್ತಾ ಇದೆ. ಜೊತೆಗೆ ಹಲವಾರು ಬದಲಾವಣೆಗಳು ಕೂಡ ಆಗ್ತಾ ಇದಾವೆ. ಆ ಬದಲಾವಣೆಗಳ ಅಪ್ಡೇಟ್ ಗಳನ್ನ ನಾನು ಕೊಡ್ತಾನೆ ಇರ್ತೀನಿ. ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ಬಂದು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ ಮೂಲಕ ಸಪೋರ್ಟ್ ಮಾಡ್ತಾರೆ. ಜೊತೆಗೆ ನಾನ್ ಮಾಡ್ತಕ್ಕಂಥ ಈ ರೀತಿ ಇನ್ಫಾರ್ಮೇಟಿವ್ ವಿಡಿಯೋಗಳ ಅಪ್ಡೇಟ್ ಗಳು ನಿಮಗ್ ಬಂದು ತಲುಪಬೇಕು ಅಂತ ಹೇಳಿದ್ರೆ ಪಕ್ಕದಲ್ಲೇ ಇರೋ ಬೆಲ್ ಬಟನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗ್ ಬಂದು ತಲುಪ್ತವೆ. ಹಾಗಾದ್ರೆ ಬನ್ನಿ ವಿಡಿಯೋನ ಆರಂಭ ಮಾಡೋಣ. ಪ್ರೇಕ್ಷಕರೇ, ಗ್ಯಾರಂಟಿ ಯೋಜನೆಗಳಲ್ಲೇ ಗೃಹಲಕ್ಷ್ಮಿ ಅಂತಕ್ಕಂಥದ್ದು ಒಂದು ಮಹತ್ವದ ಯೋಜನೆಯಾಗಿದೆ. ಕರ್ನಾಟಕದ ಹೆಣ್ಣು ಮಕ್ಕಳ ಸಬಲೀಕರಣ ಮಾಡ್ತೀವಿ ಅಂತ ಹೇಳಿ 2,000 ರೂಗಳನ್ನ ಮನೆಯ ಯಜಮಾನಿಗೆ ನೀಡಲಾಗ್ತಾ ಇದೆ. 3 ವರ್ಷ ಇದು ಖಂಡಿತ ಮುಂದುವರಿತಾ ಬಂದಿತ್ತು. ಆದ್ರೆ ಈಗ ಇದಕ್ಕೆ ಹಲವಾರು ಟ್ರೀಟ್ಮೆಂಟ್ಗಳು ಶುರು ಆಗ್ತಾ ಇದಾವೆ, ಕೆಲವು ಪರಿಷ್ಕರಣೆಗಳು ಆಗ್ತಾ ಇದಾವೆ. ಇಂತಹ ಸನ್ನಿವೇಶದಲ್ಲಿ ಮರು ಅರ್ಜಿಯನ್ನ ಹಾಕ್ಬೇಕು ಅಂತ ಹೇಳಿ ಮುಖ್ಯಮಂತ್ರಿಯವರು ಬದಲಾದ ತಕ್ಷಣದಲ್ಲಿ ಅನೌನ್ಸ್ ಅನ್ನ ಮಾಡಿದ್ರು. ಆದ್ರೆ ಈಗ ಮತ್ತೊಂದು ಸುದ್ದಿ ಬಂದಿದೆ, ಅರ್ಜಿಯನ್ನ ಸ್ಟಾಪ್ ಮಾಡ್ತೀವಿ, ಆದ್ರೆ ಮನೆ ಮನೆಗೆ ಹೋಗಿ ಸರ್ವೆ ಮುಖಾಂತರ ಈ ಪರಿಶೀಲನೆಯನ್ನ ನಡೆಸ್ತೀವಿ. ಸರ್ವೆ ಮಾಡುವುದರ ಮೂಲಕ ಮನೆಯ ಯಜಮಾನಿ ಯಾರು, ಆಕೆಗೆ ಯಾವ ರೀತಿಯ ಹಣ ತಲುಪಬೇಕು, ಮತ್ತೆ ಯಾವ ಯಾವ ಮಾನದಂಡಗಳು ಇರಬೇಕು, ಈ ಎಲ್ಲ ವಿಚಾರವನ್ನ ನಾವು ಕಲೆ ಹಾಕ್ತಿವಿ. ಆ ನಂತರದಲ್ಲಿ ಅವರು ಎಲಿಜಿಬಲ್ ಇದ್ದಾರೆ ಅಂತಂದ್ರೆ ಹಣವನ್ನ ನಾವು ಕೊಡ್ತೀವಿ, ಎಲಿಜಿಬಲ್ ಇಲ್ಲ ಅಂತ ಹೇಳಿದ್ರೆ ಹಣವನ್ನ ಕೊಡುವುದಿಲ್ಲ ಅಂತಕ್ಕಂತ ರೀತಿಯಲ್ಲಿ ಸರ್ವೆ ಕಾರ್ಯವನ್ನ ಮಾಡಲು ಮುಂದಾಗಿದ್ದಾರಂತೆ. ಹಾಗಾದ್ರೆ ಈ ಸರ್ವೆ ಕಾರ್ಯದಲ್ಲಿ ಯಾವ ಯಾವ ಅಂಶಗಳು ಒಳಗೊಂಡಿರ್ತವೆ, ಯಾವ ಪಾಯಿಂಟ್ ಇಟ್ಕೊಂಡು ಈ ಸರ್ವೆ ಕಾರ್ಯವನ್ನ ನಡೆಸಲಿಕ್ಕೆ ಸರ್ಕಾರ ಮುಂದಾಗಿದೆ, ಈ ಸರ್ವೆ ಕಾರ್ಯವನ್ನ ಯಾರೆಲ್ಲ ಮಾಡ್ತಾರೆ, ಈ ಎಲ್ಲ ವಿಚಾರಗಳನ್ನ ನಾನು ಮತ್ತೊಂದು ವಿಡಿಯೋದಲ್ಲಿ ಕಂಪ್ಲೀಟ್ ಕೊಡಕ್ ಹೋಗ್ತಾ ಇದ್ದೀನಿ. ಯಾಕಂತ ಹೇಳಿದ್ರೆ ಈ ವಿಡಿಯೋ ಹೆಚ್ಚು ಲಾಂಗ್ ಆಗೋದ್ರಿಂದ ನಾನು ಮತ್ತೊಂದು ಬರೀ ಸರ್ವೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಮತ್ತೊಂದು ವಿಡಿಯೋವನ್ನ ಮಾಡಕ್ ಹೋಗ್ತಾ ಇದ್ದೀನಿ. ಹಾಗಾದ್ರೆ ಈ ಒಂದು ಏನು ಗ್ಯಾರಂಟಿ ಯೋಜನೆಗಳ ಈ ಫಲ ಅನುಭವಿಗಳು ಯಾರಿದ್ರೋ ಅವರು ಈಗ ಮರು ಅರ್ಜಿನ ಹಾಕ್ಬೇಕಾ ಅಂತ ಹೇಳಿದ್ರೆ, ಮರು ಅರ್ಜಿಗೆ ಆಲ್ರೆಡಿ ನಾವು ಗ್ರಾಮ 1ಗಳು, ಬೆಂಗಳೂರು 1ಗಳು, ಕರ್ನಾಟಕ 1ಗಳು ಮತ್ತೆ ಸೇವಾ ಸಿಂಧು ಪೋರ್ಟಲ್ ಅದು ಯಾವ ಒಂದು CSC ಸೆಂಟರ್ ಎಲಿಜಿಬಲ್ ಪಡ್ಕೊಂಡಿದೆ ಅಲ್ಲಿ ಹೋಗಿ ಹಾಕ್ಬೋದು. ಜೊತೆಗೆ ವೆಬ್ಸೈಟ್ ಗಳಲ್ಲೇ ಇದನ್ನ ಹಾಕ್ಬೇಕು, ಅದೇ ಸೆಂಟರ್ ಗಳಿಗೆ ಹೋಗಿ ಹಾಕ್ಬೇಕು. ಆದ್ರೆ ಬೇರೆ ಎಲ್ಲೋ ಮೊಬೈಲ್ ಅಲ್ಲಿ ಅಥವಾ ಬೇರೆ ಎಲ್ಲೋ ಲ್ಯಾಪ್ಟಾಪ್ ಡೆಸ್ಕ್ಟಾಪ್ ಗಳಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾಹಿತಿಯನ್ನ ಸರ್ಕಾರ ಆಲ್ರೆಡಿ ಹಂಚಿಕೊಂಡಿತ್ತು. ಆದ್ರೆ ಈಗ ಮರು ಅರ್ಜಿಯನ್ನ ಹಾಕ್ಬೇಕಾ ಅನ್ನೋದಕ್ಕೆ ಪೋರ್ಟಲ್ ಓಪನ್ ಆಗ್ಲಿಲ್ಲ. ಮರು ಅರ್ಜಿಯನ್ನ ಹಾಕ್ಲಿಕ್ಕೆ ಈಗ ಯಾವ ಯಾವ ಅರ್ಜಿಯ ಒಂದು ಮಾನದಂಡಗಳಿವೆ ಅಂತಕ್ಕಂಥದ್ದು ಕೂಡ ಗೊತ್ತಿಲ್ಲ. ಅದರ ಹಿನ್ನೆಲೆಯಲ್ಲೇ ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ, ಈ ಮರು ಅರ್ಜಿಯನ್ನ ಹಾಕೋದನ್ನ ಸ್ಟಾಪ್ ಮಾಡ್ತೀವಿ, ಸರ್ವೆ ಕಾರ್ಯವನ್ನ ನಡೆಸ್ತೀವಿ, ಮನೆ ಮನೆಗೆ ಖುದ್ದಾಗಿ ಹೋಗಿ ಮನೆಯ ಒಡತಿಯ ಜೊತೆ ಮಾತನಾಡಿ ಅಲ್ಲಿಂದ ಕನ್ಸೆಂಟ್ ಕೂಡ ತಗೋತೀವಿ, ಆ ನಂತರದಲ್ಲಿ ಅದು ಎಲಿಜಿಬಲ್ ಅಂತ ಅನ್ಸಿದ್ರೆ ಪ್ರೊಸೀಡ್ ಮಾಡ್ತೀವಿ, ಇಲ್ಲ ಅಂದ್ರೆ ಅಲ್ಲಿಗೆ ಸ್ಟಾಪ್ ಮಾಡ್ತೀವಿ. ಹೀಗೆ ಸರ್ವೆ ಕಾರ್ಯವನ್ನ ನಡೆಸ್ತೀವಿ ಎಂಬುದಾಗಿ ಮಾಹಿತಿಯನ್ನ ಹಂಚಿಕೊಳ್ಳಲಾಗಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಲಕ್ಷಾಂತರ ಮಹಿಳೆಯರು ಮರಣ ಹೊಂದಿದ ನಂತರದಲ್ಲೂ ಕೂಡ ಅವರ ಅಕೌಂಟ್ಗಳಿಗೆ ಹಣ ರವಾನೆ ಆಗ್ತಿತ್ತಂತೆ. ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಹಣ, ಯಾವ್ಯಾವ ರೀತಿನಲ್ಲಿ ಸಂದಾಯ ಆಯ್ತು, ಎಷ್ಟೆಷ್ಟು ಸಂದಾಯ ಆಯ್ತು ಅಂತಕ್ಕಂಥದ್ದಕ್ಕೆ ನಾನು ಡೀಟೇಲ್ಸ್ ವಿಡಿಯೋವನ್ನ ಮಾಡಿದ್ದೀನಿ. ಅದನ್ನ ಎಂಡ್ ಸ್ಕ್ರೀನ್ ಹಾಕಿರ್ತೀನಿ, ಐ ಕಾರ್ಡ್ ಅಲ್ಲಿ ಹಾಕಿರ್ತೀನಿ, ಅಲ್ಲಿ ಹೋಗಿ ನೀವು ನೋಡಿ. ಹಾಗಾದ್ರೆ ಸರ್ಕಾರ ಏನು ಗೃಹಲಕ್ಷ್ಮಿಯ ಒಂದು ಹಣ ಹೆಚ್ಚು
ಹೆಚ್ಚು ಯಾರು ಫಲಾನುಭವಿಗಳು ಇಲ್ಲದೆ ಇರೋರು ಪಡ್ಕೊಳ್ತಾ ಇದ್ದಾರೋ ಅವ್ರಿಗೆಲ್ಲ ಕತ್ತರಿಯನ್ನ ಹಾಕಬೇಕು. ಯಾರು ಗೃಹಲಕ್ಷ್ಮಿಯರು ಅದು ಕರ್ನಾಟಕದ ವೋಟ್ ಅನ್ನ ಹಾಕ್ತಾರೆ, ಕರ್ನಾಟಕದಲ್ಲಿ ಯಾರು ಮತದಾರರಾಗಿರ್ತಾರೆ ಅವ್ರಿಗೆ ಮಾತ್ರ ಕೊಡ್ತೀವಿ ಅಂತಕ್ಕಂತ ವಿಚಾರವನ್ನು ಕೂಡ ಮುಖ್ಯಮಂತ್ರಿಯವರು ಹೇಳ್ಕೊಂಡಿದ್ದಾರೆ. ಹಾಗಾದ್ರೆ ಮುಂದುವರಿದಂತೆ ಯಾರೆಲ್ಲ ಕರ್ನಾಟಕದ ಮತದಾರರಾಗಿರಲ್ವೋ ಅವ್ರಿಗೆ ಈ ಗೃಹಲಕ್ಷ್ಮಿ ಕೆಟ್ಟಾಗುತ್ತೆ. ಅದ್ರ ಜೊತೆನಲ್ಲಿ ಹಲವಾರು ಮಾನದಂಡಗಳನ್ನು ಇಟ್ಕೊಂಡಿದೆ. ಯಾರು IT ಒಂದು ಫೈಲ್ ಮಾಡ್ತಾರೋ ಅವ್ರಿಗೆ ಕೊಡೋದಿಲ್ಲ, ಮತ್ತೆ ಅವರ ಪತಿಯರು IT ಫೈಲ್ ಮಾಡ್ತಾ ಇದ್ರೆ ಅವ್ರಿಗೆ ಕೊಡೋದಿಲ್ಲ, ಜೊತೆಗೆ ಒಂದೇ ಮನೆಯಲ್ಲಿ ಎರಡು ಯಜಮಾನಿಗಳಿದ್ರೆ ಅವ್ರಿಗೆ ಕೊಡೋದಿಲ್ಲ. ಹೀಗೆ ಹಲವಾರು ಮಾನದಂಡಗಳನ್ನ ಇಟ್ಕೊಂಡು ಈ ಪರಿಶೀಲನೆಗೆ ಇಳಿದಿದೆ. ಈ ಮರು ಅರ್ಜಿ ಬಗ್ಗೆ ಮಾತ್ರ ಮತ್ತೊಂದು ಸುದ್ದಿ ಹರಿದಾಡ್ತಾ ಇದೆ. ಆದ್ರೆ ಈ ಮರು ಅರ್ಜಿಯನ್ನ ಹಾಕ್ಲಿಕ್ಕೆ ಮತ್ತೆ ಹೋಗುತ್ತಾ ಅಥವಾ ಕೇವಲ ಈ ಒಂದು ಸರ್ವೆ ಮಾಡುವ ಸಂದರ್ಭದಲ್ಲೇ ಅರ್ಜಿಯ ರೀತಿಯಲ್ಲಿ ಅವರು ಸ್ವೀಕೃತವನ್ನ ಮಾಡ್ಕೊಳ್ತಾರ ಅಥವಾ ಅಪ್ಲಿಕೇಶನ್ ನ ಬಿಡುಗಡೆ ಮಾಡಿ ಅಲ್ಲೇ ಅರ್ಜಿಯನ್ನ ಹಾಕುವಂತೆ ಮಾಡ್ಕೊಳ್ತಾರ, ಇದನ್ನ ಕಾಯ್ದು ನೋಡ್ಬೇಕಾಗಿದೆ. ಇನ್ನು ಮತ್ತೊಂದು ಮಹಿಳೆಯರಿಗೆ ಎಂದು ಮಾಡಲಾದಂತಹ ಯೋಜನೆ ಶಕ್ತಿ ಯೋಜನೆ. ನಿಮ್ಗೆಲ್ಲ ಗೊತ್ತಿದೆ, ಶಕ್ತಿ ಯೋಜನೆ ಅನೌನ್ಸ್ ಆದಂತಹ ಸಂದರ್ಭದಲ್ಲಿ ಮಹಿಳೆಯರ ದಂಡೆ ದೇವಸ್ಥಾನಗಳಿಗೆ ಹೋಗ್ತು. ಆ ಸಂದರ್ಭದಲ್ಲಂತೂ ಬಸ್ಸಲ್ಲಿ ಕಿತ್ತಾಟ ಸೀಟ್ಗಳಿಗೆ, ನಿಮ್ಗೆಲ್ಲ ಗೊತ್ತಿದೆ. ಅದರ ಜೊತೆಗೆ ಶಕ್ತಿ ಯೋಜನೆಯನ್ನ ಸುಮಾರು 3 ವರ್ಷಗಳು ಈ ಮಹಿಳೆಯರು ಎಲ್ಲರೂ ಕೂಡ ಬಳಸ್ಕೊಂಡಿದ್ದಾರೆ. ಆಬಾಲ ವೃದ್ಧೆಯರಾಗಿ ಈ ಒಂದು ಯೋಜನೆಯ ಫಲವನ್ನ ಪಡ್ಕೊಂಡಿದ್ದಾರೆ, ಈಗ್ಲೂ ಪಡ್ಕೊಳ್ತಾ ಇದ್ದಾರೆ. ಆದ್ರೆ ಈ ಒಂದು ಯೋಜನೆಯಲ್ಲೂ ಕೂಡ ಎಲ್ಲೋ ಒಂದ್ ಕಡೆ ಹಣ ಪೋಲಾಗ್ತಾ ಇದೆ. ಈ ರಾಜ್ಯದ ಮತದಾರರ ಆಗದೆ ಇರ್ತಕ್ಕಂಥವ್ರು ಈ ಒಂದು ಯೋಜನೆಯ ಫಲವನ್ನ ಪಡ್ಕೊಳ್ತಾ ಇದ್ದಾರೆ. ಆ ದಿಸೆಯಾಗಿ ಈ ರಾಜ್ಯದ ಮತದಾರರಿಗೆ ಮಾತ್ರ ಈ ಫಲ ದೊರಕಬೇಕು, ಬೇರೆಯವರಿಗೆ ದೊರಕಬಾರ್ದು. ಆ ಹಿನ್ನೆಲೆಯಲ್ಲಿ ಇದಕ್ಕೂ ಕೂಡ ನಾವು ಟ್ರೀಟ್ಮೆಂಟ್ ಅನ್ನ ಕೊಡಕ್ ಹೋಗ್ತಾ ಇದೀವಿ, ಪರಿಶೀಲನೆಯನ್ನ ಮಾಡ್ತಾ ಇದೀವಿ. ಯಾರೆಲ್ಲ ಈ ರಾಜ್ಯದ ಮತದಾರರ ಅಲ್ದೇನೆ ಯೋಜನೆಯ ಫಲವನ್ನ ತಗೊಳ್ತಾ ಇದ್ದಾರೋ ಅದಕ್ಕೆ ಕತ್ತರಿ ಹಾಕ್ಬೇಕು. ಅದಕ್ಕೆ ಏನ್ ಮಾಡ್ಬೇಕು, ಯಾವ ರೀತಿಯಾಗಿ ಇದನ್ನ ಕಂಡುಹಿಡಿಯಲಿಕ್ಕೆ ಸಾಧ್ಯ ಆಗ್ತದೆ ಅನ್ನುವ ಹಿನ್ನೆಲೆಯಲ್ಲಿ ಈಗ ಸ್ಮಾರ್ಟ್ ಕಾರ್ಡ್ ಅನ್ನ ತರ್ತಾ ಇದ್ದಾರಂತೆ. ಈ ಸ್ಮಾರ್ಟ್ ಕಾರ್ಡ್ ಯೋಜನೆ ಅನ್ನೋದಕ್ಕೆ ಆಲ್ರೆಡಿ ಅನೌನ್ಸ್ ಆಗಿತ್ತು, ಮತ್ತೆ ಸ್ಮಾರ್ಟ್ ಕಾರ್ಡ್ ಕೊಡ್ಲಿಕ್ಕೆ ಎಲ್ಲಾ ಪ್ರೊಸೀಡಿಂಗ್ಸ್ ನಡೀತಾ ಇದೆ. ಈಗ ಅದಕ್ಕೆ ಅರ್ಜಿ ಹಾಕಬೇಕು, ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೋಬೇಕು. ಈ ಸ್ಮಾರ್ಟ್ ಕಾರ್ಡ್ ಅನ್ನ ಪಡ್ಕೊಳ್ಳೋ ವ್ಯವಸ್ಥೆಯಲ್ಲಿ ಯಾರೆಲ್ಲ ಕರ್ನಾಟಕದ ಮತದಾರರು, ಯಾರೆಲ್ಲ ಔಟ್ ಆಫ್ ಕರ್ನಾಟಕದ ಮತದಾರರು ಅಂತಕ್ಕಂಥದ್ದು ಗೊತ್ತಾಗ್ಬಿಡುತ್ತೆ. ಆಗ ಕರ್ನಾಟಕದ ಮಹಿಳೆಯರಿಗೆ ಮಾತ್ರ ಈ ಶಕ್ತಿ ಯೋಜನೆಯನ್ನ ಬಳಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ, ಬೇರೆಯವರಿಗೆ ಸಾಧ್ಯ ಆಗೋದಿಲ್ಲ. ಹೀಗೆ ಅನೌನ್ಸ್ ಮಾಡಿದಂತ ಸಂದರ್ಭದಲ್ಲಿ ಯಾರು ಕರ್ನಾಟಕದ ಮತದಾರರಲ್ವೋ ಇನ್ನು ಕರ್ನಾಟಕದ ಮತ ಹಾಕ್ಲಿಕ್ಕೆ ಬೇಕಾದಂತ ಕಾರ್ಡ್ಗಳನ್ನ ಮಾಡಿಸ್ಕೊಳ್ಳಿಕ್ಕೆ ದುಂಬಾಲು ಬೀಳ್ಬೋದು ಮಹಿಳೆಯರು. ಯಾಕಂತ ಹೇಳಿದ್ರೆ ಫ್ರೀ ಟಿಕೆಟ್ ಗಳನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ಸ್ಮಾರ್ಟ್ ಕಾರ್ಡ್ ಬೇಕು, ಸ್ಮಾರ್ಟ್ ಕಾರ್ಡ್ ಬೇಕು ಅಂತ ಹೇಳಿದ್ರೆ ಕರ್ನಾಟಕದ ಮತದಾರರ ಕಾರ್ಡು ಬೇಕು. ಇನ್ನು ಮುಂದೆ ಮತದಾರರ ಕಾರ್ಡ್ಗೆ ಡಿಮ್ಯಾಂಡ್ ಬರ್ಬೋದು. ಈ ಹಿನ್ನೆಲೆಯಲ್ಲಿ ಕರ್ನಾಟಕದಲ್ಲಿ ವಾಸ ಮಾಡ್ತಿರ್ತಕ್ಕಂತ ಮಹಿಳೆಯರು ಬೇರೆ ರಾಜ್ಯದವರಾಗಿದ್ರೆ, ಬೇರೆ ರಾಜ್ಯದಲ್ಲಿ ಮತವನ್ನ ಹಾಕ್ತಾ ಇದ್ರೆ, ಇನ್ನು ಮುಂದೆ ಈ ಶಕ್ತಿ ಯೋಜನೆ ಬೇಕು ಅಂತ ಹೇಳಿದ್ರೆ ಅವರು ಕರ್ನಾಟಕದ ಮತದಾರರಾಗ್ಬೇಕು. ಅವ್ರು ಎಷ್ಟು ವರ್ಷ ಇಲ್ಲಿ ವಾಸವನ್ನ ಮಾಡ್ತಾ ಇದ್ದಾರೆ ಅದರ ಆಧಾರದ ಮೇಲೆ ವೋಟರ್ ಕಾರ್ಡ್ ಅವ್ರಿಗೆ ಸಿಗ್ತಾ ಹೋಗುತ್ತೆ. ಹಾಗಂದ ಮೇಲೆ ಸರ್ಕಾರದ ಚಿಂತನೆ ಮತ್ತೊಂದು ರೀತಿಲಿ ಇರ್ಬೇಕು ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಈ ಬೇರೆ ರಾಜ್ಯದಲ್ಲಿ ಹಾಕ್ತಕ್ಕಂತ ಮಹಿಳೆಯರ ಓಟುಗಳು ಮತ್ತೆ ಕರ್ನಾಟಕಕ್ಕೆ ಬರುವ ಸಾಧ್ಯತೆ ಕೂಡ ಇರ್ತದೆ. ಜೊತೆಗೆ ಮುಂದಿನ ಎಲೆಕ್ಷನ್ಗಳಲ್ಲಿ ಈ ವೋಟ್ ಸಂಖ್ಯೆಯನ್ನ ಹೆಚ್ಚು ಮಾಡ್ಕೊಳ್ಳೋದಕ್ಕೂ ಸಾಧ್ಯ ಆಗ್ತದೆ. ಇದು ಕೂಡ ಸ್ಟ್ರಾಟಜಿ ಸರ್ಕಾರಗಳು ಇರ್ತವೆ. ಈ ಹಿನ್ನೆಲೆಯಲ್ಲಿ ಸರ್ಕಾರದ ಸ್ಟ್ರಾಟಜಿಗಳು ಬಹಳ ಉತ್ತಮವಾಗಿವೆ. ಜೊತೆಗೆ ಬಹಳ ಹೋಗ್ತಕ್ಕಂಥದ್ದು ಏನಂತ ಹೇಳಿದ್ರೆ ಕರ್ನಾಟಕದವರಿಗೆ ಈ ಫಲ ದೊರಕಬೇಕು ಅಂತಕ್ಕಂಥದ್ದು ಎಲ್ಲರೂ ಒಪ್ಪುವ ಮಾತಾಗುತ್ತೆ. ಪ್ರತ್ಯಕ್ಷಕರೇ, ಮಹಿಳೆಯರಿಗಾಗಿ ಅಂತ ಮೀಸಲಾದಂತ ಈ 2 ಬಹುಮುಖ್ಯ ಯೋಜನೆಗಳಿಗೆ ಸರ್ಜರಿಯನ್ನ ಮಾಡಲು ಸರ್ಕಾರ ಈಗ ಹೊರಟಿದೆ. ಆದ್ರೆ ಮಹಿಳೆಯರ ಪರ ವಿರೋಧಗಳು ನಡೀತಾನೆ ಇದ್ದಾವೆ. ಬಹುತೇಕ ಮಂದಿ ಮಹಿಳೆಯರ ವಾದ ಅಂತ ಹೇಳಿದ್ರೆ ಹೊಸ ಅರ್ಜಿಗೆ ನಾವು ಕಾಯೋಕ್ಕಾಗೋದಿಲ್ಲ, ಆ ಸರ್ವರ್ ಮುಂದೆ ನಿಂತ್ಕೊಳ್ಳಕ್ ಆಗೋದಿಲ್ಲ, ಅಷ್ಟು ಸಮಯ ಕೊಡೋಕ್ ಆಗೋದಿಲ್ಲ, ಮುಂದುವರ್ಸೋದು ಒಳ್ಳೇದು ಅಂತಕ್ಕಂಥದ್ದು ಬಹುತೇಕ ಮಹಿಳೆಯರ ಒಂದು ವಾದಗಳಾಗಿದ್ದಾವೆ. ಮೀಡಿಯಾಗಳಲ್ಲೂ ಕೂಡ ನಾವು ಇವುಗಳನ್ನ ಗಮನಿಸ್ತಾ ಇದ್ದೀವಿ. ಒಟ್ಟಾರೆ ಈ 2 ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ವಿಡಿಯೋ ನೋಡ್ತಾ ಇದ್ದೀರಿ, ತಪ್ಪದೆ ಕಾಮೆಂಟ್ ಮಾಡಿ. ಆ ಮೂಲಕ ನಿಮ್ಮ ಅಭಿಪ್ರಾಯಗಳು ಬೇರೆಯವ್ರಿಗೂ ಕೂಡ ಗೊತ್ತಾಗ್ಲಿ, ಸರ್ಕಾರವೂ ಕೂಡ ತಲುಪ್ತಾ ಹೋಗ್ಲಿ. ಜೊತೆಗೆ ಇದೇ ರೀತಿಯ ಇನ್ಫಾರ್ಮೇಟಿವ್ ವಿಡಿಯೋಗಳನ್ನ ನಾನು ಮಾಡ್ತಾನೆ ಇರ್ತೀನಿ. ಅದಕ್ಕಾಗಿ ಒಂದು ಲೈಕ್ ಮಾಡಿ, ಜೊತೆಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಈ ವಿಚಾರ ನಿಮ್ಗಷ್ಟೇ ಗೊತ್ತಾದ್ರೆ ಸಾಲದು,
ಕರ್ನಾಟಕದ ಎಲ್ಲಾ ಮಹಿಳೆಯರಿಗೆ ಮನೆ ಮನೆಗೆ ತಲುಪಬೇಕು. ಆ ದಿಸೆಯಿಂದಾಗಿ ದಯಮಾಡಿ ಶೇರ್ ಮಾಡಿ. ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ. ಅಲ್ಲಿವರೆಗೆ ಥ್ಯಾಂಕ್ ಯು ಅಂಡ್ ಆಲ್, ಲವ್ ಯು ಆಲ್. ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಧನ್ಯವಾದಗಳು. ಮತ್ತೆ ಭೇಟಿ ಆಗ್ತಿರೋಣ.